ಈ ಲಾಂಛನ ಮಾಡೋ ಮೂಲಕ ಇನ್ನು ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾನು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೇನೆ ಅಂತ ವಿಶ್ವಾಸ ಇದೆ. ಗೆದ್ದೇ ಗೆಲ್ಲುತ್ತದೆ. ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಡು ಭಾಳ ಜೋರಾಗಿದೆ. ಸಂಹಿತಾ ಹೀರೋಯಿನ್ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಬಹಳಷ್ಟು ಕನಸನ್ನು ಅವತ್ತು ನಾವು ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ. ಆದರೆ ಎಲ್ಲರಿಗೂ ಸಿಗಲ್ಲ. ನಿಮಗೆಲ್ಲ ಸಿಕ್ಕಿದೆ. ಒಳ್ಳೇದಾಗಲಿ, ಚೆನ್ನಾಗಿ ಬೆಳೀರಿ. ನಾನು ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ಪ್ರಥಮ ಅವರು ಬಂದಿದ್ದಾರೆ. ಎಲ್ಲ ಹಿರಿಯರು, ಕಾಕರು ಸುದ್ದಿ ಅವರಿದ್ದಾರೆ. ನಾನು ತುಂಬ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಹೆಸರುಗಳನ್ನ. ಎಲ್ಲ ನನ್ನ ಸ್ನೇಹಿತರು ಗಣೇಶ ರಾಯರಿದ್ದಾರೆ. ಪ್ರಥಮ ಮಾತಾಡ್ತೀರಿ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದಾರೆ. ಎನರ್ಜಿ ಅದೇನೋ ಬ್ರೇಕ್ ಹೊಡಿತಾನೆ ಇರ್ತಾರೆ. ಚೆನ್ನಾಗಿತ್ತು, ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳೆಲ್ಲ. ಸೊ ಒಟ್ಟಾರೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ. ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರಲ್ಲೂ ಜನ ಬಂದು ನೋಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ಬರುತ್ತೆ. ಮತ್ತೊಮ್ಮೆ 106 ಸಿನಿಮಾವನ್ನು ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ಶುಭವನ್ನು ಹಾರೈಸ್ತೀವಿ. ನಮಸ್ಕಾರ. ನಾವು ಕೆಂಪೇಗೌಡರನ್ನೇ ಜಾಸ್ತಿ ನಂಬಿದ್ದೀವಿ. ಅದೆಲ್ಲ ಪ್ರಥಮ್ಗೆ ಬಿಟ್ಬಿಟ್ಟಿದ್ದೀನಿ. ಡೈಲಾಗ್ ಹೇಳಕ್ಕೆ ನಿಮ್ಗೇನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು ಸಾಂದರ್ಭಿಕವಾಗಿ ಬರ್ತದೆ. ಯಾವ್ದಾರ ಸನ್ನಿವೇಶ ಟ್ರಿಗರ್ ಆದಾಗಲೇ ಬರುತ್ತೆ. ಅದು ನಮಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ. ಎಲ್ಲರಿಗೂ ಶುಭಾಶಯಗಳು. ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರು, ಹಿತೈಷಿಗಳು, ಭರತ್ ಗೌಡ್ರಿಗೆ, ಕೆಂಪೇಗೌಡರಿಗೆ, ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಹಿತೈಷಿಗಳು. ತಮಗೂ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ ನಮಸ್ಕಾರ. ಎಲ್ಲ ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ, ಮತ್ತು ನಮ್ಮ ಅಶ್ವಥ್ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಪ್ರಥಮನಿಗೆ, ಗಣೇಶಣ್ಣಗೆ, ಹಾಗೆ ನಮ್ಮ ಟೋಟಲ್ ಸುದ್ದಿಯಣ್ಣ, ಏನಾದರೂ ಯಾವುದೇ ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮೇಡಮ್ ಅಲ್ಲಿ ಹೇಳಿದ್ರು ಏನು ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟು. ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ಬರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಿಲು ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು ಹನ್ನೊಂದು ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ. ಕಟ್ಲೆ ಅಂದ್ರೆ ಎಲ್ರಿಗೂ ಅದೇ ಹೇಳೋದು. ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಥಿಯೇಟರ್ ಅಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು, ಕಟ್ಲೆದಾಗ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗಿಸುತ್ತೆ, ಕಾಡುತ್ತೆ, ಕಾಡ್ಸುತ್ತೆ, ಕಡೆಗೊಂದು ಸಂದೇಶ ಕೊಡುತ್ತೆ. 100%.
ಬಂದರು ನಮ್ಮ ಮಂಡ್ಯದ ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಸೈಂಟಿಫಿಕ್, ಈ ಥರ ಒಂದು ಜಾಲರ್ನ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದ್ದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡಾಗಿ ಹೇಳ್ಕೊತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದ್ರೆ ಈ ಕಂಟೆಂಟು ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ. ಕಟ್ಲೆ ಅಂದ್ರೆ ಒಂದು ಕಾಲಚಕ್ರ, ಅದ್ರಲ್ಲಿ ಬರುವ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದೀವಿ. ಓಕೆ, ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಹೋಗಿ ಕರೆದ ತಕ್ಷಣನೇ ಏನೂ ಕೇಳ್ದೇನೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ, ನಾವು ಯಾವಾಗಲೂ ನಿಮಗೆ ಚಿರಋಣಿ. ಹಾಗೆ ನಮ್ಮ MLA ಸಾಹೇಬರು, ನಮ್ಮ ರವಿಗಣಿಗವರು, ರವಿಕುಮಾರನಿಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡೋಕೆ ಬರ್ತೀನಿ ಅಂದರು. ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿಗೆ ಬರ್ತೀನಿ, ನಾನು ಬರ್ತೀನಿ ಅಷ್ಟೇ, ನೀನು ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವೀಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು, ಸುಬ್ಬು ಅವರು ಕೂಡ ಆಗಮಿಸಿದ್ದಾರೆ. ಪ್ರಥಮಣ ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು. ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಥಮ್ ಸರ್. ಕಾಕ್ರೋಚ್ ಸುದಿಯವರು, ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಏನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರ್ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ವಲ್ಲಿ ಏನಾರು ಆಯ್ತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ ರಾವ್ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು, ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು, ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ಇದ್ದು ಪ್ರತಿಯೊಬ್ಬರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಿಂಗ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗುತ್ತೆ. ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೊಂದು ಉದಾಹರಣೆ ಏನು ಅಂದರೆ, ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇ. ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ. ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು, ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ, ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು, ಕಟ್ಲೆ ಅಂದ್ರೆ ಏನು, ಕೋರ್ಟು ಕಟ್ಲೆನಾ, ಅಥವಾ ಕಟ್ಲೆ ಅಂದ್ರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟೋದ ಅಂತ. ಅದ್ಯಾವುದೂ ಅಲ್ಲ. ಕಟ್ಲೆ ಅಂದ್ರೆ ಟೈಮ್, ಅವಧಿ. ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲಿಂದನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೇಣವ್ರಿಗೆ ಗೊತ್ತು, ನಮ್ಮದು ಬಸರಾಳು, ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡವೀರನಹಳ್ಳಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನು ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು
ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6th ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಚೇತನ್ ಸರ್ ಆಗಲಿ, ಕಿರಣ್ ರಾಜ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಸಾಂಗ್ ಬರ್ಕೊಟ್ರು ಲೆಜೆಂಡ್ಗಳು ಅವರು. ನನಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರು ಎಕ್ಸ್ಟ್ರಾಡಿನರಿ ಶಾಟ್ಗಳನ್ನ ತೆಗೆದಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್ ಸರ್. ನಮ್ಮ ಚಲುಮೂರ್ತಿ ಅವರು ಒಂದು ಒಳ್ಳೆ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ಸಿನಿಮಾ. ಥ್ಯಾಂಕ್ ಯು ಚಲುಮೂರ್ತಿ ಸರ್. ಹಾಗೆ ಎಲ್ಲ ಕಲಾವಿದರು, ಟೆನ್ನಿಸ್ ಅವರಾಗ್ಬೋದು, ಗಣೇಶಣ್ಣ ಆಗ್ಬೋದು, ಕರಿಸುಬ್ಬ ಅವರಾಗ್ಬೋದು, ತಬ್ಲಾನಾಣಿ ಅವರಾಗ್ಬೋದು, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾರನ್ನೂ ಯಾವಾಗ ಕರೆದ್ರು ಯಾರು ಏನೋ ಒಂದೇ ಬಂದು ಮಾಡಿಕೊಟ್ರು. ಇನ್ನು ಶ್ರೀಧರ್ ವಿ ಸಂಭ್ರಮ್ ಅವರು, ನಾನು ಅವ್ರ ಸಾಂಗ್ನ ಇವಾಗಲೂ ಕಾರಲ್ಲಿ ಇಟ್ಕೊಂಡಿರ್ತೀನಿ. ಸುದೀಪ್ ಅವ್ರ ಸಾಂಗ್ ಏನಾಗಲಿ ಮುಂದೆ ಸಾಗು ನೀನಂತ, ಅದೆಲ್ಲ ನಮಗೆ ಸ್ಫೂರ್ತಿ ಸಾಂಗ್ಗಳು. ಅಂಥವ್ರು ಬಂದು ನನ್ನ ಸಿನಿಮಾಗೆ ಸಾಂಗ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಫೆಬ್ರವರಿ 6th ಸಿನಿಮಾನ ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಮುಖ್ಯ. ಇಷ್ಟು ವರ್ಷ ನನ್ನ ಬೆಳೆಸಿದ್ದೀರಾ, ಇನ್ನೊಂಚೂರು ಇದೊಂದ್ಸಲ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ, ನಿಮ್ಮನೆ ಹುಡುಗ, ದಯವಿಟ್ಟು ನೀವೆಲ್ಲರೂ ಕಟ್ಲೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಖಂಡಿತ ಗೌಡ್ರೆ. ಹೇಳ್ತಾನೆ ಮಾತಾಡ ಅಣ್ಣ 5 ಗಂಟೆಗೆ ಹೋಗ್ತಿದ್ದೀವಿ ನಾವು. 5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ವಿ. ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ಥರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀವಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕಳೆದ ಟೈಮು. ಅದೇ ನಾವು ಬೇರೆ ಥರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರಿವೇಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ಬಂದು ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನಿಮ್ಮ ಮೇಕಿಂಗ್ ನೋಡಿದಾಗ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ ನಾವು. ಎಲ್ಲ ಯಾವ ಥರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಇರೋನಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ನಡೆದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ, ಮಂಜುನಾಥ್ ಇವ್ರು ಹೇಳಿದಂಗೆ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗೆ ಇಲ್ಲಿ ಬಂದು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀರ ಅಂತ ನಮಗೆ ತಿಳಿಸ ಎಲ್ಲದಕ್ಕೂ ಹೌದು. ಹಾಗೇನೆ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ, ನಮ್ಮ ಮಹಾನುಭಾವ ಅಂತ. ಅದಕ್ಕೆ ಸರ್ ಅವರು ರಿಲೀಸ್ ಮಾಡಿಕೊಟ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಅದು 1 million ಇಮಿಡಿಯೇಟ್ಲಿ 1 million ವಿದಿನ್ ನೋ ಟೈಮ್ ಇದಾಯಿತು. ಥ್ಯಾಂಕ್ ಯು ಸರ್. ಹೌದು, ಡೆಫಿನೆಟ್ಲಿ ನಮ್ಮದು 1 million ಟಿಕೆಟು ಬುಕ್ಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್ ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದೇ ಒಂದು ಆನೆ ಬಲ ಆಗಿದೆ. ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ. ತಮ್ಮ ಬಗ್ಗೆಯೂ ಸರ್ ನಮಗೆ ಭಾಳ ಒಳ್ಳೆ ಗೌರವ ಮತ್ತು ಒಳ್ಳೆ ಅಭಿಮಾನ ಇದೆ, ಪ್ರೀತಿ ಇದೆ. ನೀವು ಬಂದಿರೋದು ನಮಗೆ ಭಾಳ ಖುಷಿ ಇದೆ ಸರ್. ಸೊ ಕಟ್ಲೆ ಬಗ್ಗೆ ಹೇಳೋದಾದರೆ ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು. ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು, ಸದಭಿರುಚಿಯ ಚಿತ್ರಗಳು ಬರೋದರಲ್ಲಿ ಸ್ವಲ್ಪ ಭಾಳ ಗಣನೀಯವಾಗಿ ಅಂದರೆ ಕಡಿಮೆ ಅಂತ ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ತಂತ್ರಜ್ಞರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು. ಹಾಗೇನೆ ಸರ್ ನೀವು ನಾಯಕರಾಗಿದ್ದೀರಾ, ಮುಂದಕ್ಕೆ ನೀವು ದೊಡ್ಡ ಇದು ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಆಗ್ತೀರಾ ಅಂತ ನಾನು ಅನಿಸ್ತದೆ ಸರ್. ಖಂಡಿತ. ಹಾಗೇನೆ ತಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲ ನೆಕ್ಸ್ಟ್ ಹೌದು. ಹಾಗೇನೆ ಈ ಕಲಾವಿದರ ಕಡೆಯಿಂದ ನಮ್ದೊಂದು ಮನವಿ ಸರ್. ನೀವು ನಾಯಕರಿದ್ದೀರಿ,
ಈ ಚಿತ್ರರಂಗವನ್ನ ಬಹಳ ಒಂದು ಸೀರಿಯಸ್ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಈ ಚಿತ್ರರಂಗದಲ್ಲಿರೋ ನಾವು ಪ್ರತಿಯೊಬ್ಬರು ಬಹಳ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾ ಇದೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಲಿ, ಸಂಸ್ಥೆಗಳಿಗೆ ಹೋಗ್ಲಿ, ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ. ಸೊ ಹಾಗಾಗಿ ಇದನ್ನ ಸಾಲ ಅಂತಲ್ಲ, ಯಾವುದೇ ಕರಿಸುಬ್ಬವರು ಸರ್ ಇದ್ರೆ ಅವರು ಹೇಳ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗ್ಲಿ ಸರ್. ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನೀವು ಕಟ್ಲೆ ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ ನಾವೆಲ್ಲ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿ ಮನವಿ, ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ ಕರ್ನಾಟಕದಾದ್ಯಂತ ಇದು ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ನಮಗೆ ಪ್ರೋತ್ಸಾಹ, ಆಶೀರ್ವಾದ ಕರ್ನಾಟಕ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರ. ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಈ ಅವಕಾಶ ಕೊಟ್ಟಂತ ವಿದಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗ್ಲಿ ಅಂತ ನಮ್ಮ ಆತ್ಮೀಯ ಗೆಳೆಯ ಸುದೀಪ್ ವೆಂಕಟ್ ಮುಖ್ಯಮಂತ್ರಿ ಆಗಿ ಒಳ್ಳೆ ವ್ಯಕ್ತಿ ಇವರು. ಐ ವಿಶ್ ಆಲ್ ದಿ ಬೆಸ್ಟ್. ಅಂಡ್ ಸಂಡ ಕೆಂಪೇಗೌಡರಿಗೆ ಒಂದು ಮಾತು, ಇವರ ಹೋಟೆಲ್ಲೇ ಊಟ ಮಾಡ್ತಿದ್ದ ನನ್ನ ಕಾಲದಲ್ಲಿ. ಸೊ ಬಹಳ ಆಗುತ್ತೆ ಅಂದ್ರೆ ಅದು ಹೇಳ್ಬೇಕು ಅಗತ್ಯ ಇಲ್ಲ. ಬಹಳ ನಮಗ್ ಗೊತ್ತು ಯಾವ ಹತ್ತದ ಜರ್ನಿ ಮಾಡಿದೀವಿ ಅಂತ. ಸೀನಿಯರ್ ಅವರು. ಅಂಡ್ ಅವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ ಆಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಬಂತಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗ್ಲಿ ಅಂತ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಸರ್ 82-83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಅವರು ಮಾಡಿದ್ರೆ. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲಿ ಮುಕ್ಕಾಲು ಭಾಗ ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗಬಾರ್ದು ಪ್ರಥಮ ಅಂತ ಹೇಳ್ಕೊಟ್ಟವರು. ಅಂತವ್ರನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆ ಯೋಜನೆ. ಯಾವ್ದು ಓಡ್ತಾ ಇರ್ತೋ ಗಾಡಿ ಬಂದ ಕಡೆ ದೂರಗಳು ಸರಿ ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂತ ಪ್ರಯತ್ನ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಅಂಡ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಮುಸ್ಸಂಜೆ ಮಾತು ಇರ್ಬೋದು, ಬಹಳ ಆಕ್ಚುಲಿ ಅವರು ರೀಸೆಂಟ್ ಆಗಿ ಒಂದು ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಆಡ್ಬೇಕಾಯ್ತು. ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್ ಅಲ್ಲ ಸರ್? ನಾನು ಯಾವುದೇ ಮೇಲೆ ನನ್ನ ತಲೆ 4 GB ಹಾರ್ಡ್ ಡಿಸ್ಕ್ ಇದ್ದಾಗ ಯಾವತ್ತೂ ಕ್ರ್ಯಾಕ್ ಆಗಲ್ಲ, ಕ್ರಾಶ್ ಆಗಲ್ಲ, ಇದು ಯಾವತ್ತೂ ಕರೆಕ್ಟ್ ಆಗಲ್ಲ. ನಂಗೆ ನೆನಪಿದೆ, ಸುದೀಪ್ ಸರ್ ಹಾಡ್ಬೇಕಾಯ್ತು. ಈಗಿನ ಒಬ್ಬರು ಪ್ರತಿಷ್ಠಿತ ಹೀರೋ ಸಿನಿಮಾಗೆ ಆಗ್ಬೇಕಾಯ್ತು. ಕಡೆಗಳಿಗೆ ಒಂದಷ್ಟು ಚೇಂಜಸ್ ಆಯ್ತು. ಸುದೀಪ್ ಸರ್ ಅವ್ರು ಏನ್ ಹೇಳಿದ್ದು ಅಂದ್ರೆ, ಯಾರು ಶ್ರೀಧರ್ ಸಂಪು. ಸೊ ಅವರ ಡೆಫಿನೆಟ್ಲಿ ಅವರು ಅಂತ ಹೇಳಿದ್ರೆ ನಾನು ಟ್ಯೂನ್ ಕೇಳಿದ್ರೆ ಬೇಡ ಹಾಡ್ತೀನಿ ಅನ್ನೋಷ್ಟು ಪ್ರೀತಿ ಅವ್ರ ಮೇಲೆ ಅಭಿಮಾನ ಅಷ್ಟು ಇಟ್ಕೊಂಡಿದ್ರು. ಅದು ಬೆಸ್ಟ್ ಎಕ್ಸಾಂಪಲ್. ಅವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಮುಸ್ಸಂಜೆ ಮಾತು. ಸೊ ಅದಕ್ಕೆ ಇದು ನನಗೆ ಗೊತ್ತಿರುವಂತದಕ್ಕೆ ಜನಕ್ಕೆ ಗೊತ್ತಾಗ. ಈಗೆಲ್ಲ ಏನಂದ್ರೆ ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಥ ದುರಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ. ಆದ್ರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗ್ಲಿ ನಾಯಕಿ, ನಿಮ್ಗೆ ಒಳ್ಳೇದಾಗ್ಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚೆ ಐತೆ, ನಿಮ್ಮ ಚೂರು ಕೆಳಗೈತೆ, ಪರವಾಗಿಲ್ಲ. ಅವ್ರೇನ್ ಸ್ಟಾರ್ ಆದ್ರು ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದ್ರು. ಮೊದಲನೇ ಸಿನಿಮಾ ಬೇಕಾದ್ರೆ ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ ಸುಳ್ಳು ಅಂದ್ರೆ ವಾಪಸ್ ಬಂದು ಅನ್ನೇ ಕೇಳಿ. ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಸುದೀಪ್ ಸರ್ ಇದ್ದಾರೆ, ಕಾಕ್ರೋಚ್. ಅವರದ್ದು ಬಹಳ ಒಳ್ಳೆ ಕಲಾವಿದರು. ಇತ್ತೀಚೆಗೆ ಎಲ್ಲಾ ಸಿನಿಮಾದಲ್ಲೂ ಅವ್ರದೇ ಹವ. ಅಂಡ್ ತುಂಬಾ ಸೌಂಡ್ ಮಾಡಿದ್ರೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನಷ್ಟು ಸಿನಿಮಾಸ್, ಶೋಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದು ಮಾಡಿ ಸರ್. ನೀವು ಒಂದು ಶೋ ಇರ್ಬೋದು, ಅದೇನೇ ಪಕ್ಕಕ್ಕೆ ಇಡಿ. ನೀವು ಆಲ್ರೆಡಿ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇನ್ನೊಂದೇನೋ ಅದ್ರ ಅಗತ್ಯ ಇಲ್ಲ. ಇನ್ನಷ್ಟು ಒಳ್ಳೊಳ್ಳೇದು ಮಾಡಿ. ನಮ್ಮ PRO ಚಂದ್ರಶೇಖರ್ ಸರ್ ಅಭಿನಂದನೆಗಳು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಗೆಳೆಯ ವೆಂಕಟ್ ಅಂಡ್ ಬಿರಾದರ್ ಸರ್ ಬಂದಿದ್ದಾರೆ. ಅವರ ಅತ್ಯಂತ ಆಪ್ತ ಸ್ನೇಹಿತರಿಗೆ ಅವರು ಬಹಳ ಭಾವುಕರಾಗಿದ್ರು. ಒಳ್ಳೇದಾಗ್ಲಿ ಸರ್. ವೆಂಕಟ್ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ನಿಮ್ಗೆ ಶುಭಾಶಯಗಳು. ಇದೆಲ್ಲ ಹೊರತಾಗಿ ಒಂದ್ ಮಾತು ನಾನು ಲಾಸ್ಟ್ ಹೇಳ್ತೀನಿ. ನಿಮ್ಗೆ ಅಭಿನಂದಿಸ್ತಾ ಇದ್ರೆ ಆಗೋದಿಲ್ಲ. ಸೊ ಅಭಿನಂದಿಸ್ತಾ ಇದ್ರೆ ಹಿಂಗೆ ಸಿನಿಮಾ ಹೆಸರು ನಿಮ್ಗೆ ಅಭಿನಂದಿಸಲೇಬೇಕು ಅಂತ ನೀವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡಂಗೈತೆ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಕೆಂಪೇಗೌಡರು ನಾನು ಒಂದ್ ಮಾತು ಹೇಳ್ತೀನಿ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ನಿನ್ನೆ ಮೊನ್ನೆ ನೋಡ್ತಾರೆ, ಯಾರು ಹೆಂಗೆಂಗೋ ಆಡ್ಬಿಟ್ಟವ್ರಲ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ
ಒಂದು 15 ರೂಪಾಯಿಗ ಸಾಫ್ಟ್ ಕಾಪೀಸ್ ಫೋಟೋಸ್ ಇಟ್ಕೊಂಡು ಯಾವುದೇ ಸೀರಿಯಲ್ ನಡೀತಿತ್ತು ಸರ್ ನಾಗೊಂದು ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಕಣ್ಣಿದ್ದು ನೋಡಿದೀನಿ. ನಾನು ಸಿಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡೋಕ್ಕಿಂತ ಇದ್ದಂತಹ ಕಾಲದಲ್ಲೂ ಕೂಡ ಎತ್ಕೊಂಡು ನಾನು ಮನೆ ಬಿಟ್ಟು ಬಂದು ಬಿಡಿ ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನು ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ, ಆ ಥರ ಅದ್ರ ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನ ಕಾದು ಬರೀ ಒಂದು ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದಿದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ ಅದೆಲ್ಲ ಅನುಭವಗಳನ್ನ ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ ಮೊದಲು ಉಳಿಸ್ಕೋಬೇಕಾದ್ರೆ ಈಗ ಈ ಜನರೇಷನ್ ನಿರ್ಮಾಪಕರನ್ನು ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗಿ ಅಭಿನಂದನೆಗಳು. ನಿಮ್ಗೆ ಅಭಿನಂದನೆ ಇಲ್ಲ, ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ದಕ್ಕೂ ಬರ್ತೀನಿ. ಡೈರೆಕ್ಟರ್ ಬಗ್ಗೆ ಸ್ವಲ್ಪ ಮಧ್ಯೆ ಅಡ್ಡ ಬಂದೇಣ. ನಾನು ಡೈರೆಕ್ಟರ್ ಬಗ್ಗೆ ಆಗ್ಲೇ ಹೇಳಕ್ಕಾಗಿಲ್ಲ, ಎಲ್ಲ ಅರ್ಜೆಂಟ್ ಜನರಲ್ ಅಲ್ಲಿ ನಿಂತ್ಕೊಂಡು ಅಂತಾರೆ, ಮಾತಾಡಕ್ಕೆ ಬಿಡಲ್ಲ. ಸೊ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಸಿಕ್ಕಿರೋದು ನನಗೆ ಪುಣ್ಯ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಸಿನಿಮಾ ಇದೆ, ಒಂದೇ ಜಾನರ್ ಅಲ್ಲ ಇದು, ಎಲ್ಲಾನು ಇದೆ, ಕಾಮಿಡಿ ಎಲ್ಲ ಅಂತ. ಅಷ್ಟು ಚೆನ್ನಾಗಿ ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇರೋ ನನ್ನ ಟೀಮ್ ಎಲ್ಲರೂ ಇದ್ದಾರೆ. ಗಣೇಶ್ ಸರ್ ಇದ್ದಾರೆ ಅಂಡ್ ತಬಲಾರಾಣಿ ಸರ್, ಉಮೇಶ್ ಸರ್, ಎಲ್ಲರೂ ಪವನ್ ಮಜಾ ಟಾಕಿಸ್ಕೊಂಡು ಎಲ್ಲರೂ ನನ್ನ ಸಿನಿಮಾ ಮಾಡಿದವರು. ಹರೀಶ್ ರಾಜ್ ಸರ್ ನಮ್ಮ ಫಸ್ಟ್ ನೈಟ್ ವಿತ್ ದೇವಾದಲ್ಲಿ ವಿಲನ್. 90% ಈ ಸಿನಿಮಾದಲ್ಲಿರೋ ನನ್ನ ಕರಿಸುಬ್ಬು ಸರ್ ಎಲ್ಲಿ ಅವರು ಅಣ್ಣನು. ಸೊ ಎಲ್ಲ ಎಂಟೈರ್ ಎಲ್ಲಿ ಸರ್, ಸೊ ಎಲ್ಲ ಟೀಮ್ ನನ್ನ ಸಿನಿಮಾ ಮಾಡಿದವ್ರೆ. ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಜರ್ನಿ ಮಾಡಿದ್ದೀರಾ. ನಾವು ನಿರ್ಮಾಪಕರನ್ನು ಉಳಿಸ್ಕೊಳ್ಳೋಣ ಮೊದಲನೇದಾಗಿ. ಒಂದ್ ಸೆಕೆಂಡ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6 ದಯವಿಟ್ಟು ಥಿಯೇಟರ್ ನೋಡಿ. ಬರ್ತಿದಂಗೆ ಟೆಲಿಗ್ರಾಮ್ ಅಲ್ಲಿ ನೋಡೋದೆಲ್ಲ ಮಾಡಕ್ ಹೋಗ್ಬಿಡಿ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿರುವಂತ ಈ ಸಿನಿಮಾನ ದಯವಿಟ್ಟು ನನ್ನ ಸ್ನೇಹಿತರಾದ ನಿರ್ಮಾಪಕರು ಅಂಡ್ ನನ್ನ ಅಣ್ಣ ಕೆಂಪಣ್ಣ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೆಲುವಾಗಲಿ ಪ್ರಾಮಾಣಿಕವಾಗಿ ಹಾರೈಸಿ ದಯವಿಟ್ಟು ಮಿಸ್ ಮಾಡಿದೆ. ನೋಡಿ ಎಲ್ಲರೂ ಏನ್ ಮಾಡ್ತೀರಿ ಗೊತ್ತಾ, ಕನಿಷ್ಠ ಲಾಸ್ಟ್ ಒಂದು ಮಾತು, ನೀವೆಲ್ಲರೂ ಒಂದಷ್ಟು ಗ್ರೂಪ್ಗಳಲ್ಲಿ ಇರ್ತೀರಾ, ಏನ್ ಮಾಡ್ತೀರಿ, ಏನೇನೋ ಶೇರ್ ಮಾಡ್ತಾ ಇರ್ತೀರಿ, ಯಾರು ವೈರಲ್ ಆಗಿ ಹೋಗ್ತಾರೆ ಗೊತ್ತಾಯ್ತು. ಒಂದ್ಸಲ ಟ್ರೈಲಲ್ಲಿ 10 ಗ್ರೂಪ್ ಹಾಕಿ 100 ಜನ ಎಕ್ಸ್ಟ್ರಾ ನೋಡ್ಲಿ, ಇವ್ರೊಂದು ಕನಿಷ್ಠ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ತಲುಪಬೇಕು. ಯಾಕೆಂದ್ರೆ ಈಗ ದಿವ್ಯಾಜಿ ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳಬೇಕು, ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿ ಅಣ್ಣ, 800, 900, 1000 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ ಆದ. ಬೆಳಗ್ಗೆ ಎದ್ದು ಟುಪುಕ್ 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ರಾತ್ರಿ ಅಂದ್ರೆ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹೆಂಗ್ ನೋಡ್ತಾರೆ ಅಂತ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ನಂಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣಂಗ್ ನೋಡಿ. ಏನಂತೀರಣ್ಣ, ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಂಗೆ ಬೆಳಗ್ಗೆ ಟುಪುಕ್ 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕಿದ್ರೆ ಅದ್ ಹೆಂಗೆ ಅಂತ ನಮ್ಮ ತಾಯಿನ ಇವತ್ತಿಗೂ ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ಟುಕ್ಕು ಒಟ್ಟೊಟ್ಟಿಗೆ ಬಿಗ್ ಬಾಸ್ ಅಲ್ಲಿ ಒತ್ತದಲ್ಲ ಹಂಗೆ ಅಂದ್ರೆ ತಪ್ಪಲ್ಲ, ಖುಷಿ ಅದು. ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ದೊಡ್ಡ ₹1 ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಾವು ನಮ್ಮನ್ನು ಏನ್ ಕಡಿಮೆ ಮಕ್ಕಳಲ್ಲ, ನಮ್ಮ ಸೀಸನ್ ಬೆಸ್ಟ್ ಅದು. ಸೊ ನಿಮಗೂ ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ನೋಡಿ ಗಿಲ್ಲಿ ಮೇಲೆ ತಿರುಗಿ ಬಿತ್ತ ಪ್ರತಾಪ ಟುಪುಕ್ ತಿರುಗಿಸ್ಬಿಟ್ರೆ ಏನ್ ಮಾಡತ್ತಪ್ಪ, ನಮ್ಮ ಹುಡುಗ ನನ್ನ ಸ್ನೇಹಿತ ಟುಪುಕ್ ತಿರುಗಿಸ್ಬಿಡ್ತಾರ. ಅದನ್ನ ಟುಪುಕ್ ಸ್ಟಾರ್ ಧನ್ಯವಾದಗಳು. ಮಾಡ್ತಾರೆ.